ಕಾಂಗ್ರೆಸ್ ಇವತ್ತು ಭಾರತದ ಸ್ವಾತಂತ್ರ್ಯ ತಂದು ಕೊಟ್ಟು ಇವತ್ತು ಬಡಾಯಿ ಕುಚ್ಕೊಳ್ತಾರೆ. ಇವತ್ತಿನ ಅವರೆಲ್ಲ ಹೇಳಿಕೆ ನೋಡಿದ್ರೆ ಕಾಂಗ್ರೆಸ್ನಿಂದ ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿಲ್ಲ, ಭಾರತವನ್ನು ಪಾಕಿಸ್ತಾನ ಅಂತೇಳಿ ಎರಡು ಭಾಗ ಮಾಡಿದ್ರು ಕಾಂಗ್ರೆಸ್ಸಿಗೆ ಇರುತ್ತೆ ಪ್ರೂವ್ ಮಾಡ್ತಾಯಿದ್ದಾರೆ. ಯಾಕಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವಾಗ ಹೇಳಿದ್ದಾರೆ, ಏನಾದರೂ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ್ರೆ ಅದು ನೇತಾಜಿ ಸುಭಾಷ್ ಚಂದ್ರ ಬೋಸರ ಭಯದಿಂದ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ತು. ಯಾಕಂದರೆ ಎರಡನೇ ಮಹಾಯುದ್ಧದ ನಂತರ ಬ್ರಿಟಿಷರಿಗೆ ಆರ್ಥಿಕವಾಗಿ ಸಂಪೂರ್ಣ ದಿವಾಳಿಯಾಗಿ ಹೋಗಿದ್ದರು. ಭಾರತದಂಥ ದೊಡ್ಡ ರಾಷ್ಟ್ರವನ್ನು ನಿರ್ವಹಿಸಲಿಕ್ಕೆ ಅವ್ರಿಗೆ ಅಸಾಧ್ಯ ಅಂತೇಳಿ ಮನವರಿಕೆ ಆಗಿತ್ತು. ಆ ಸಂದರ್ಭದಲ್ಲಿ ನೇತಾಜಿ ಸುಭಾಷ್ ಚಂದ್ರ ಬೋಸರು ಆಜಾದ್ ಹಿಂದ್ ಅನ್ನುವಂಥ ಒಂದು ಸೈನ್ಯವನ್ನು ಕಟ್ಟಿ ದೊಡ್ಡ ಸವಾಲನ್ನು ಇವತ್ತು ಬ್ರಿಟಿಷರಿಗೆ ಹಾಕ್ತಾ ಇರೋದರಿಂದ ಭಾರತ ನೇತಾಜಿ ಸುಭಾಷ್ ಚಂದ್ರ ಬೋಸರು ಮತ್ತು ಅನೇಕ ಉಗ್ರಗಾಮಿ ನಾಯಕರೇನಿದ್ರು ಅವ್ರ ಭಯಕ್ಕಾಗಿ ಸ್ವಾತಂತ್ರ್ಯ ಕೊಟ್ಟರಂತ ಅವಾಗೇ ಅಂಬೇಡ್ಕರ್ ಅವರು ತಮ್ಮ ಪುಸ್ತಕದಲ್ಲಿ ಬರೆದಾರೆ. ಇದರ ಅರ್ಥ ಕಾಂಗ್ರೆಸ್ಸು ಇವತ್ತೇನು ದೇಶದಲ್ಲಿ ಇವತ್ತು ಹೇಳ್ತಾ ಇದ್ದಾರೆ, ಒಂದು 2-3 ಮಂದಿ ಸರಿಯಾಗಿ ಮಾತಾಡ್ತಾ ಇದ್ದಾರೆ. ನಮ್ಮ ಚಿದಂಬರಂ ದೇಶದ ಸೈನಿಕರ ಬಗ್ಗೆ ಆಗಲಿ, ಅಲ್ಲಿಂದ ನಮ್ಮ ಶಶಿ ತರೂರ್ ಆಗಲಿ, ಆರ್ ವಿ ದೇಶಪಾಂಡೆ ನಮ್ಮ ಹಿರಿಯ ರಾಜಕಾರಣಿ ಕರ್ನಾಟಕದ್ದು, ಇವರೆಲ್ಲ ಇಂಥ ಸನ್ನಿವೇಶದಲ್ಲಿ ಎಲ್ಲರೂ ಒಕ್ಕಟ್ಟಾಗಿ ಒಂದೇ ಧ್ವನಿಯಿಂದ ಮಾತನಾಡಬೇಕಾಗಿದ್ದು ಇವತ್ತು ನಮ್ಮ ದೇಶದ ಸೈನಿಕರಿಗೆ ನೈತಿಕ ಬಲ ಕೊಡುವಂತಾಗಲಿ ಮತ್ತು ಇವತ್ತೇ ನಮ್ಮ ಪ್ರಧಾನಮಂತ್ರಿಗಳು ತೆಗೆದುಕೊಂಡಂಥ ಒಂದು ಗಟ್ಟಿ ನಿರ್ಣಯದಿಂದ 3 ಸೇನೆಗಳಿಗೆ ಮುಕ್ತ ಅಧಿಕಾರ ಕೊಟ್ಟಿದ್ದಾರೆ. ಪರಿಣಾಮವಾಗಿ ಕೇವಲ 23-24 ನಿಮಿಷದಲ್ಲಿ ಪಾಕಿಸ್ತಾನದ 9 ಕಡೆ ಸುಮಾರು 9 ಕಡೆಯಲ್ಲಿರುವಂಥ ಸ್ಥಳಗಳಲ್ಲಿ ಏನು ಆಪರೇಷನ್ ಮಾಡಿ ಇಡೀ ಪಾಕಿಸ್ತಾನದಲ್ಲಿರುವಂಥ ಭಯೋತ್ಪಾದಕ ಅಡ್ಡೆಗಳೇನದು ಅದನ್ನು ನಾಶ ಮಾಡುವಂಥದ್ದು ಮಾಡಿದ್ದಾರೆ ಅನ್ನುವಂಥದ್ದು ಇಡೀ ಜಗತ್ತಿನ. ಮೊನ್ನೆ ಒಬ್ಬರು ಅಮೇರಿಕಾದ ಒಬ್ಬ ಸುರಕ್ಷಾ ನಿವೃತ್ತ ಅಧಿಕಾರಿ ಹೇಳಿದ್ದಾರೆ, ಭಾರತದ ಪಾಕಿಸ್ತಾನ ಮೇಲಿನ ಒಂದು ಏನು ಪ್ರಹಾರ ಮಾಡಿದ್ದಾರೆ ಅದು 100ಕ್ಕೆ 100 ಸತ್ತಿದೆ ಮತ್ತು ಭಾರತದ ಎಲ್ಲ ಯುದ್ಧ ಉಪಕರಣಗಳಿದಾವು ಭಾರೀ ಸಮರ್ಥವಾಗಿವೆ ಅನ್ನೋಂಥದ್ದನ್ನು ಅವ್ರು ಹೇಳ್ತಾ ಇದ್ದಾರೆ. ದುರಂತ ಅಂದ್ರೆ ಪ್ರಿಯಾಂಕಾ ಖರ್ಗೆ, ನಮ್ಮ ಸಂತೋಷ್ ಲಾಡು, ಅಲ್ಲಿಂದ ಗುಂಡೂರಾವ್, ದಿನೇಶ್ ಗುಂಡೂರಾವ್ ಈ ರೀತಿಯ ಒಂದು ಹೇಳಿಕೆಯನ್ನು ಕೊಡ್ತಾ ಇರುವಂಥದ್ದು. ಇವರು ಮಾನಸಿಕ ಸ್ಥಿತಿ ಕೇವಲ ಒಂದು ಪಾಕಿಸ್ತಾನಿ ಅಭಿಮಾನಿಗಳ ಮನಸ್ಸನ್ನು ಖುಷಿ ಮಾಡಲಿಕ್ಕೆ ಇವತ್ತು ಈ ರೀತಿ ಹೇಳಿಕೆ ಕೊಡ್ತಾಯಿದ್ದಾರೆ. ಯಾವುದೋ ಒಬ್ಬ MLA ನೀನು ಹೇಳಿದಾನೆ, ಸುಮ್ಮನೆ ಒಂದು 5 ವಿಮಾನ ಹಾರಿಸಿದಾರತ್ತೆ. ಮಾನ ಮರ್ಯಾದೆ ಐತನ್ರಿ, ಏನು ಮಾತಾಡಬೇಕು, ಏನು ಬಿಡಬೇಕು, ಯಾವಾಗ ಮಾತಾಡಬೇಕು. ದೇಶದ ಸೈನಿಕರನ್ನ ಅಪಮಾನ ಮಾಡ್ತಾಯಿದ್ದೀರಿ. ಭಾರತೀಯ ಸೈನ್ಯ ಅಂದರೆ ಜಗತ್ತಿನ 3ನೇ ದೊಡ್ಡ ಸೈನ್ಯ. ಅದರ ನೋಡಿರಿ S-400 ಬ್ರಹ್ಮೋಸ್ ಇವೆಲ್ಲ ಯಶಸ್ವಿಯಾಗಿ ಒಂದು ಪ್ರಯೋಗಶಾಲೆ ಆಯಿತು ಇವತ್ತು ಪಾಕಿಸ್ತಾನದ ಮೇಲೆ. ಅಂದರೆ ಕರಾರುವಾಕ್ಕಾಗಿ ಯಾವ ಗುರಿ ಇಟ್ಟಿರ್ತಾರೆ ಅಲ್ಲಿ ಹೋಗಿ ಬೀಳುವಂಥ ಒಂದು ಇಸ್ರೇಲ್ ನಂತರ ಭಾರತ ಇವತ್ತು ಜಗತ್ತಿನ ಒಂದು ಸಮರ್ಥವಾಗಿ ಇವತ್ತು ಆಪ್ರೇಷನ್ ಮಾಡ್ತಾರೆ ಅನ್ನುವಂಥದ್ದನ್ನು ತೋರಿಸ್ಕೊಟ್ಟಿದೆ. ಇನ್ನೂ ಮಾನ ಮರ್ಯಾದೆ ಇವರಿಗಿದ್ದರೆ ಬಾಯಿ ಮುಚ್ಕೊಂಡು ಸುಮ್ಮಿರೋದು ಒಳ್ಳೆಯದು. ಅದಕ್ಕಾಗಿಯೇ ಇಂಥವರೆಲ್ಲ ಅಯೋಗ್ಯರದ ಅರ್ಥದಲ್ಲಿ ನಮ್ಮ ಪ್ರಧಾನಮಂತ್ರಿಗಳು ಸರ್ವಪಕ್ಷದ ಸಭೆಗೆ ಹೋಗ್ತಾ ಇಲ್ಲ. ಇವ್ರಿಗೆ ಯಾರಿಗೂ ದೇಶಭಕ್ತಿ ಇಲ್ಲ. ಇವರು ಬರೀ ಮುಸ್ಲಿಂ ಹೋಟ್ಗಳ ಸಲುವಾಗಿ ಮಾಡ್ತಾಯಿದ್ದಾರೆ. ಇವರಿಗೆ ದೇಶ ಬೇಕಾಗಿಲ್ಲ, ಇವರಿಗೆ ಯಾರು ಹಿಂದೂಗಳ ಅಭಿವೃದ್ಧಿ ಬೇಕಾಗಿಲ್ಲ. ಸಿದ್ದರಾಮಯ್ಯ ಹೇಳ್ತಾರೆ ನಾವು ಇಲ್ಲ ಅದು ಸೈನ್ಯಕ್ಕೆ ಸಲ್ಲಬೇಕು. ಹಾಗಾದ್ರೆ ಪಂಚ ಗ್ಯಾರಂಟಿಗಳು ಸಹಿತ ಯಾರು ಟ್ಯಾಕ್ಸ್ ನಾವು ಕೊಡ್ತೀವಲ್ಲ, IT ಯಾರು ತುಂಬ್ತೀವೋ ಅವ್ರಿಗೆ ಹೋಗ್ಬೇಕು. ನಿಮ್ಮದು ಸಿದ್ದರಾಮಯ್ಯ ನಿಮ್ಮದೇನು ಪಾಲಿದೆ, ನಿಮ್ಮ ಕಾಂಗ್ರೆಸ್ನೇನು ಪಾಲಿದೆ? ಯಾರ್ಯಾರು ಟ್ಯಾಕ್ಸ್ ಕೊಡ್ತಾರೆ, ಯಾವ ನೀವು ಅದನ್ನೇನೋ ದುಡ್ಡಿಗೆ ಒಂದು ಹಂಚ್ಕೋತ ಕೂತಿದ್ದೀರಿ. ನೀವು ದಿವಾಳಿ ಆಗಿದ್ದೀರಿ. ಕರ್ನಾಟಕ 1,16,000 ಕೋಟಿ ಈ ಬಜೆಟ್ನಲ್ಲಿ ನೀವು ಒಪ್ಕೊಂಡಿರಿ ಸಾಲ ತೆಗಿತೀನಿ ಅಂತೇಳಿ. ಇಂಥದ್ರಲ್ಲಿ ಕ್ರೆಡಿಟ್ ಯಾರಿಗೆ ಕೊಡಬೇಕು ಅನ್ನೋಂಥದ್ದು ಬಂದರೆ, ಹಾಗಾದರೆ ಇಂದಿರಾ ಗಾಂಧಿ ಅವಾಗ ಇಂದಿರಾ ಗಾಂಧಿ ಮಾಡಿದ್ದೇನು? ಇಂದಿರಾ ಗಾಂಧಿ 1% ಅಲ್ಲ, ನರೇಂದ್ರ ಮೋದಿ ಅಂತ ಹೇಳ್ತಾರೆ. ಇಂದಿರಾ ಗಾಂಧಿ ಮಾಡಿದ ದೊಡ್ಡ ತಪ್ಪಂದರೆ ಲಕ್ಷಾಂತರ ಕಿಲೋಮೀಟ್ರ್ ನಾವು ಲಾಹೋರ್ ಸಹಿತ ನಮ್ಮ ಭಾಗದ ಒಂದು ಭಾಗ ಆಗ್ತಿತ್ತು. ಅಲ್ಲಿಂದ 93,000 ಸೈನಿಕರು ಸಿಕ್ಕಿದ್ರು ಪಾಕಿಸ್ತಾನದವ್ರು. ಅವ್ರನ್ನ ನೀವು ಯಾವ ಕಾರಣದಿಂದ ಬಿಡುಗಡೆ ಮಾಡಿದ್ರು ಅನ್ನೋದು ಇನ್ನೂ
ಈ ದೇಶದ ಜನರಿಗೆ ಉತ್ತರ ಕೊಟ್ಟಿಲ್ಲ. 54 ಮಂದಿ ನಮ್ಮ ಏನು ಫೈಟ್ರ್ ಇದ್ದರು, ಏರ್ಕ್ರಾಫ್ಟದ್ದು, ಅವರು ನಾಪತ್ತೆಯಾಗಿದ್ದನ್ನು ಇನ್ನೂ ಮುಂದೆ 93,000 ಸೈನಿಕರನ್ನ ಅವನು ಬಿಡು ಮುಂದೆ ಸರೆಂಡರ್ ಅಂದ್ರೆ ಏನೋ ನಮ್ಮ ದೇಶದ ಸೈನಿಕರ ಕಾಲು ಮುಗಿದು ಹೇಳಿದಲ್ಲಿ ಸಹಿ ಮಾಡಿ ಬಿಟ್ಟು ಸಿಮ್ಲಾ ಒಪ್ಪಂದ ಪ್ರಕಾರ ಬಿಟ್ಟಿಸ್ಕೊಂಡು ಹೋದ. ಸಿಮ್ಲಾ ಒಪ್ಪಂದೇ ಒಂದು ದೊಡ್ಡ ದುರಂತ ಇತ್ತು. ಸುದೈವ ಈ ಒಂದು ಇದರಲ್ಲಿ ಅವರು ಸಿಮ್ಲಾ ಒಪ್ಪಂದನೂ ಅವ್ರು ಅವರೇ ಮಾಡ್ಕೊಂಡಿದ್ದಾರೆ. ಸಿಂಧೂ ಒಪ್ಪಂದನೂ ರದ್ದಾಗಿದೆ. ಮತ್ತು ಇನ್ನೂ ಏನು ಮಾಡಬೇಕು, ಪ್ರಧಾನಮಂತ್ರಿಗಳು ಇಷ್ಟು ಮಾಡಿದ್ದಾರೆ. ಈ ಒಂದು ಪಾಕಿಸ್ತಾನ ಮ್ಯಾಗಿನ ಒಂದೇನು ಮೊನ್ನೆ ನಮ್ಮ ದೇಶದ ಸೈನಿಕರು ಮಾಡಿದ್ದಾರೆ, ಅವರೆಲ್ಲರೂ ನಿಜಕ್ಕೂ ಅಭಿನಂದನೆ. ಪ್ರಧಾನಮಂತ್ರಿಗಳು ಒಬ್ಬ ಗಟ್ಟಿ ಪ್ರಧಾನಮಂತ್ರಿ ಇದ್ದಂತ ಹೇಳಿ ಇವತ್ತು ಇಂಥ ನಿರ್ಣಯ ತೊಗೊಲಿಕ್ಕೆ ಸಾಧ್ಯ ಆಯಿತು. ಇಲ್ಕಂದ್ರೆ ಮೊದಲು ಟೆರರಿಸ್ಟ್ಗಳ ಜೊತೆಗೆ ಪ್ರಧಾನಮಂತ್ರಿಗಳ ಕಚೇರಿ ಓಪನ್ ಇರ್ತಿತ್ತು. ಇವತ್ತು ಯಾವ ನಮ್ಮ ಪ್ರಧಾನಮಂತ್ರಿಗಳು ಒಂದು ಟೆರರಿಸ್ಟ್ ಜೊತೆ ಮಾತುಕತೆ ಇಲ್ಲ, ಅವ್ರನ್ನ ಜೈಲಿಗೆ ಕಳಿಸುವಂಥ ಕೆಲಸ. ಇವತ್ತು ಏನಾದರೂ ಜಮ್ಮು ಆ್ಯಂಡ್ ಕಾಶ್ಮೀರದಲ್ಲಿ ಏನಾರು ಆಗಿದ್ದರೆ, ಇಟ್ಟು ಅಭಿವೃದ್ಧಿ ಆಗಿದ್ದರೆ, 370 ತೆಗೆದಿದ್ದರೆ ಇಂಥ ಗಟ್ಟಿ ಪ್ರಧಾನಮಂತ್ರಿ ಅದಾರ ಅಂತ ಹೇಳಿ ಆಗಿದೆ. ಪ್ರಿಯಾಂಕಾ ಖರ್ಗೆ ಅದು ಸ್ವಲ್ಪ ಬಾಯಿ ನಾಲಿಗೆ ಸರಿಯಾಗಿ ಇಟ್ಕೊಂಡು ಮಾತಾಡೋದು ಕಲೀರಿ. ಬೇಜವಾಬ್ದಾರಿತವಾಗಿ ಪ್ರಧಾನಮಂತ್ರಿಗಳ ಬಗ್ಗೆ. ನಿಮ್ಮ ತಂದೆಯವರು ರಾಷ್ಟ್ರ ಮಟ್ಟದಲ್ಲಿದ್ದಾರೆ. ನಿಮ್ಮ ತಂದೆಯವರು ಏನು ಮಾಡಿದ್ದಾರೆ? ಏನೋ ಅಂಬೇಡ್ಕರ್ ವಿಚಾರಧಾರೆಗಳಿಗೆ ನೀವು ಏನಾದರೂ, ಅಂಬೇಡ್ಕರ್ ಏನು ಹೇಳ್ಯಾರ? ಕಾಂಗ್ರೆಸ್ ಅಂದ್ರೆ ಉರಿಯುತ್ತಿರೋ ಮನೆ, ಯಾರೂ ಇರಬಾರ್ದು ಅಂತ ಹೇಳ್ಯಾರ. ನೀವು ಅಂಬೇಡ್ಕರ್ ವಾದಿಗಳು ಅಥವಾ ಏನು ಈ ನೆಹರು ಗಾಂಧಿ ಬೂಟ್ನೆ ಹಾಕೋರು, ಇದನ್ನು ಈ ದೇಶದ ಜನರ ಮುಂದೆ ಹೇಳಿ. ಇಲ್ಲ ಹಂಗೇನಂದ್ರೆ ಅದೇ ವಿಮಾನದಾಗ ಹೋಗಿ ಅಲ್ಲಿ ಒಯ್ದು ಹೋಗಿ ನೋಡ್ಕೊಂಡು ಬರ್ರಿ. ಯಾವ್ಯಾವ ಭಯೋತ್ಪಾದಕರಿಗೆ ಏನು ಟ್ರೈನಿಂಗ್ ಕೊಡುವಂಥ ತಾಣಿದ್ವಲ್ಲ, ಅಲ್ಲಿ ಹೋಗಿ ಇಳಿದು ನೋಡ್ಕೊಂಡು ಬರಲಿ. ಯಾಕಂದ್ರೆ ಫ್ರೀ ವೀಸಾ ಐತಿ ರೀ ರಾಹುಲ್ ಗಾಂಧಿಗೆ, ಕಾಂಗ್ರೆಸ್ನವ್ರಿಗೆ. ಪಾಕಿಸ್ತಾನದ ಹೀರೋ ಯಾರಪ್ಪ ಅಂದ್ರೆ ರಾಹುಲ್ ಗಾಂಧಿ. ಈಗ ಸಿದ್ದರಾಮಯ್ಯ ತನ್ನ ನೇತೃತ್ವದಲ್ಲಿ ಇವರೆಲ್ಲ ಹೋಗಲಿ, ಕಾಂಗ್ರೆಸ್ನವ್ರು ಹೋಗಿ ಅಲ್ಲಿ ಎಲ್ಲೆಲ್ಲಿ ಭಯೋತ್ಪಾದನಕ್ಕೆ ಇದು ಆಗ್ಯಾವ ಇವ್ರು ಪಾಯಿಂಟ್ ತೋರಿಸ್ತಾರಲ್ಲ, ನಮ್ಮ ಮಿಲಿಟ್ರಿ ಹೇಳ್ತಾರೆ ಈ ಪಾಯಿಂಟ್ನಾಗ ನಾವು ಬಾಂಬ್ ಹಾಕಿವಪ್ಪ, ಅದು ನೋಡ್ಕೊಂಡು ಬರಲಿ. ಈ ರೀತಿ ಒಬ್ಬ MLA ಆಗಿ ಯಾವ ರೀತಿ ತನ್ನ ವ್ಯಾಪ್ತಿನೇ ಅಲ್ಲ, ದೇಶದ ವ್ಯಾಪ್ತಿಯೊಳಗೆ ನೀವು ದೇಶದ ಸೈನಿಕರನ್ನ ಇನ್ನೂ ಪ್ರೋತ್ಸಾಹ ಕೊಡಬೇಕು. ಬಿಟ್ಟು ನೀವು ಅಂಥ ಕೆಟ್ಟ ಏನು ಪ್ರತಿಕ್ರಿಯೆ ಕೊಡ್ತೀರಿ, ಹೇಳಿಕೆ ಕೊಡ್ತೀರಿ. ಇದು ನಿಜಕ್ಕೂ ನೀವು ಕೇವಲ ಅದೇ ಹೇಳ್ತೀರಲ್ರಿ, ಇವ್ರು ಹೊಳ್ಳಿ ಅದೇ ಮುಸ್ಲಿಂ ಓಟಿನ ಸಲುವಾಗಿಯೇ ಅವ್ರನ್ನ ಖುಷಿ ಪಡಿಸ್ಲಾಕ. ಅವ್ರಿಗಿಂತ ಇವರೇ ಹೆಚ್ಚು ನಮ್ಮ ಹಿಂದೂಗಳ ಏನು ನಾಯಕರು ಅದಾರಲ್ಲ, ಆ ಮುಸ್ಲಿಮರಿಗಿಂತ ಇವರೇ ಹೆಚ್ಚು ದೇಶದ ಜೊತೆಗೆ ದ್ರೋಹ ಮಾಡ್ತಾಯಿದ್ದಾರೆ. BJP ಸಚಿವರು ಕುರೈಶಿ ಅವರು ಭಯೋತ್ಪಾದಕರ ಸಹೋದರಿ ಅಂತೇಳಿ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಇಲ್ಲ, ಅವರು ಹೇಳಿದ್ದು ತಪ್ಪು, ಅವ್ರ ಮ್ಯಾಗ ಕ್ರಮ ಆಗಬೇಕು. ಪಾಪ ಯಾವುದೋ ಒಬ್ಬ ಹೆಣ್ಮಗಳು, ಅವರ ಇತಿಹಾಸ ಎಲ್ಲ ನಾವು ಓದಿದ್ದೀವಿ. ಒಬ್ಬ ಹೆಣ್ಮಗಳೊಬ್ಬ ದೇಶಕ್ಕಾಗಿ ಪ್ರಾಮಾಣಿಕವಾಗಿ ಹೋರಾಟ ಮಾಡೋಕ್ಕೆ ಕೆಲವೊಂದು ಮಂದಿ ಮುಸ್ಲಿಮ್ರು ಇದ್ದಾರೆ, 1-2%. ಅವ್ರ ಬಗ್ಗೆ ಈ ರೀತಿ ಹೀನಾಯವಾಗಿ ಮಾತಾಡೋದು ತಪ್ಪು. ನನಗೆ ಅನ್ನಿಸ್ತದೆ ಅವ್ರು ಮಧ್ಯಪ್ರದೇಶ ಮಂತ್ರಿ ಸ್ಥಾನದಲ್ಲೇ ವಜಾ ಮಾಡಬೇಕು. ಇಂಥವ್ರು ಇರಬಾರ್ದು BJP ಇಲ್ಲ. ಅದು ಯಾಕಂದ್ರೆ ಮಧ್ಯಪ್ರದೇಶ BJP ಸರ್ಕಾರ ಐತಿ, ತಕ್ಷಣ ವಜಾ ಮಾಡ್ಬೇಕು. ಯಾರು ಬೇಕಾದವ್ರು ಹೆಂಗೆ ಬೇಕಾದಂಗೆ ಮಾತಾಡಬಾರ್ದು. ಯಾರು ದೇಶದ್ರೋಹಿಗಳದಾರ ಅವ್ರಿಗೆ ಮಾತಾಡಿದ್ರೆ ಸರಿ. ಇದು ಬಿಟ್ಟು ನೀವು ಪಾಪ ಹೆಣ್ಮಗಳ ಬಗ್ಗೆ ಯಾಕೆ ಅವ್ರನ್ನ ಆಪ್ರೇಷನ್ ಸಿಂಧೂರದ ಒಂದು ವಕ್ತಾರ ಮಾಡಿದ್ರಂದರೆ, ನಮ್ಮ ಸಿಂಧೂರವನ್ನು ಏನು ಕಸ್ಕೊಂಡಿದ್ರೆ ಅವರು ಹೆಣ್ಮಕ್ಳ ಮೂಲಕನೇ ಪಾಕಿಸ್ತಾನಕ್ಕೆ ಉತ್ತರ ಕೊಡ್ತೀವಿ ಅನ್ನೋಂಥ ಸಂದೇಶ ಕೊಡಬೇಕಂತೇಳಿ ಪ್ರಧಾನಮಂತ್ರಿಗಳು ನಿರ್ಣಯ ಮಾಡಿದ್ದಾರೆ. ಅದು ಒಳ್ಳೆಯ ನಿರ್ಣಯ. ಮಹಿಳೆಯರಿಗೆ, ಯಾಕಂದರೆ ಇಸ್ಲಾಂದಲ್ಲಿ ಮಹಿಳೆಯರಿಗೆ ಗೌರವನೇ ಇಲ್ಲ. ಅಲ್ಲಿ ಸ್ತ್ರೀ ಅನ್ನುವಂಥದ್ದಕ್ಕೆ ಅಲ್ಲಿ ಯಾವೊಂದು ರೀತಿ ಉಪಭೋಗದ ವಸ್ತು ಅಂತೇಳಿ ಅವ್ರ ಧರ್ಮ ಹೇಳ್ತದೆ. ಆದರೆ ಭಾರತ ಹೆಣ್ಣು ಮಕ್ಕಳಂದರೆ ಅವರು ದೇವಿ ಸಮಾನ, ತಾಯಿ ಸಮಾನ ಅನ್ನೋವಂಥ ಗೌರವ ಕೊಡೋದೇ ನಮ್ಮ ಹಿಂದೂ ಸಂಸ್ಕೃತಿ. ಅದಕ್ಕೆ ಆ ಉದ್ದೇಶದಿಂದ ನಮ್ಮ ಪ್ರಧಾನಮಂತ್ರಿಗಳು ಆಪರೇಷನ್ ಸಿಂಧೂರ್ ಅಂತ ಹೆಸರಿಟ್ಟರು. ಆಪರೇಷನ್ ಸಿಂಧೂರದಲ್ಲಿ ದಿನನಿತ್ಯ ಭಾರತೀಯ ಸೈನ್ಯದಿಂದ ಆದಂಥ ಏನೇನೋ ಯುದ್ಧದ ಒಂದು ಪರಿಣಾಮಗಳನ್ನು ಜನರಿಗೆ ತಿಳಿಸುವಂಥ ಕೆಲಸ ಇಬ್ಬರು ಮಹಿಳೆಯಿಂದ ಮಾಡಿದ್ದು ಒಂದು ಸಂದೇಶ ಪಾಕಿಸ್ತಾನ ಕೊಡುವಂಥದ್ದು.